ದಯವಿಟ್ಟು ಎಲ್ಲರೂ ಈ ಥರ ಒಂದು ಬಲಗಾಲ ಮುಂದೆ ಹೆಜ್ಜೆಟ್ಟು ಒಂದು ಹೆಜ್ಜೆ ಬಲಗೈಯನ್ನು ಮುಂದೆ ಮಾಡಿ ದಯವಿಟ್ಟು ಬೇಕು. ಅಧ್ಯಕ್ಷರ ಕಲ್ಪನೆಯನ್ನ ಕೂಡ ನಾವು ಸಾಕಾರಗೊಳಿಸಬೇಕಾಗಿದೆ. ಎಲ್ಲ ಸಮಾಜದವರು ಇಲ್ಲಿ ಇದ್ದೇವೆ ಅಂತ ಗೊತ್ತಾಗಬೇಕು. ಜೊತೆಗೆ ಅದಕ್ಕೋಸ್ಕರ ಒಂದಿಷ್ಟು ಸಮಾಜದ ಹೆಸರುಗಳನ್ನು ಬರೆದಂತ ಕಿಡಿಗಳು ಕೊಡಿ 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 ಎಲ್ಲ ಕೊಡಿ, ಎಲ್ಲರೂ ಎಲ್ಲ ಸಮಾಜದ ಎಲ್ಲರಿಗೆ ಕೊಡಿ. ಅವ್ರವ್ರ ಸಮಾಜದವ್ರು ಬೇಕಾದ್ರೆ ನೋಡಿ ತಗೊಳ್ಬೇಕಿದ್ರೆ, ಬೇಡ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು, ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಿದ್ರೆ ಬೇಕಾದವ್ರು ಬೇಕಾದ್ರೆ ಇಟ್ಕೋಬಹುದು. ನಾವೆಲ್ಲ ಈಗ ಒಂದು ಅಂತಕ್ಕಂಥದ್ದು ಸರ್ ಸಾಣಿಹಳ್ಳಿ ಶ್ರೀಗಳು ಹೇಳ್ತಾರೆ, ನಾವೆಲ್ಲ ಒಂದು ಈಗ ಅದಕ್ಕೋಸ್ಕರ ಬೇಕಾದವ್ರು ಬೇಕಾದ್ರೆ ಇಟ್ಕೋಬಹುದು ಅಂತ. ವೈದ್ಯ ಬೇಕು ಬೇಗ ಎತ್ತಿಟ್ಕೋರಿ, ಫೋಟೋ ತೆಗೆದಾಗ ಅದೆಲ್ಲ ಕಾಣಬೇಕು. ಜೊತೆಗೆ ಬಲಗೈ ಎಡಗೈಯಲ್ಲಿ ಎತ್ತಿಕೊಂಡು ಬಲಗೈ ಮುಂದೆ ಮಾಡಿ, ಬಲಗೈ ಮುಂದೆ ಮಾಡಿ. ಈ ಕಲ್ಪನೆಯ ಉದ್ದೇಶ ಏನಂದ್ರೆ ನಾವೆಲ್ಲ ಒಂದು ಅಂತಕ್ಕಂಥದ್ದು. ನಾವೆಲ್ಲ ಸಮಾಜದವರು ಕೂಡಿದ್ದೇವೆ ಅಂತ ತೋರಿಸ್ಬೇಕು. ನಾವೆಲ್ಲ ಸಮಾಜದವರು ಕೂಡಿದ್ದೇವೆ, ನಾವೆಲ್ಲ ಒಂದು, ಲಿಂಗಾಯತ ಧರ್ಮ ಒಂದೇ ಅಂತಕ್ಕಂಥದ್ದು. ಪೂಜ್ಯ ಶ್ರೀಗಳು ಯಾವಾಗಲೂ ನಾವು ಅವ್ರ ಮಾತುಗಳನ್ನು ಕೇಳ್ತಾ ಇರ್ತೇವೆ, ಯೂಟ್ಯೂಬ್ನಲ್ಲಿ ಅಲ್ಲಿ ಈ ಕಾರ್ಯಕ್ರಮದಲ್ಲಿ. ಪೂಜ್ಯ ಶ್ರೀಗಳು ನಮಗೆ ಸಾನ್ನಿಧ್ಯ ವಿಷಯಗಳು ಬಹಳ ಹೆಮ್ಮೆ ವಿಷಯ. ಬಸವ ತತ್ವದ ಆಧಾರದ ಮೇಲೆ ಎಲ್ಲರನ್ನ ಒಗ್ಗೂಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗ ಪ್ರಾರಂಭಿಸೋಣ. ಸ್ವಲ್ಪ ಬಲಗಾಲ್ ಮುಂದಿಟ್ಟು ಬಲಗೈಯನ್ನು ಮುಂದೆ ಚಾಚಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡಬೇಕಂತ ನಾನು ನೆನೆಸ್ಕೊಳ್ತಾ ಇದ್ದೇನೆ. ನಾ ಹೇಳಿದ ಹಾಗೆ ನೀವು ಹೇಳಬೇಕು. ಒಬ್ಬ ಲಿಂಗಾಯತನಾಗಿ ನಾನು ನನ್ನ ಧರ್ಮಕ್ಕೆ ವಿಧೇಯನಾಗಿರುತ್ತೇನೆ. ನಾನು ಲಿಂಗಾಯತ ಧರ್ಮದ ನನ್ನ ಉಪವರ್ಗದ ಕುರಿತು ಹೆಮ್ಮೆ ಪಡುತ್ತೇನೆ. ನಮ್ಮ ಧರ್ಮಗುರು ಬಸವಣ್ಣ ನನ್ನ ಉಪವರ್ಗದ ನನ್ನ ಧರ್ಮ ಗ್ರಂಥ ವಚನ ಸಾಹಿತ್ಯ ಒಪ್ಪಿಕೊಂಡಿದ್ದೇನೆ. ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳು ನಮ್ಮ ಧರ್ಮ ಸಿದ್ಧಾಂತಗಳಾಗಿದ್ದು ಅವನ್ನು ಶ್ರದ್ಧೆಯಿಂದ ಪಾಲಿಸುತ್ತೇನೆ. ನಮ್ಮ ಧರ್ಮ ತತ್ವದಂತೆ ಸತ್ಯಶುದ್ಧ ಕಾಯಕ ಮಾಡುತ್ತೇನೆ ಹಾಗೂ ನನ್ನ ಕೈಲಾದಷ್ಟು ದಾಸೋಹ ಸೇವೆ ಮಾಡುತ್ತೇನೆ. ನಾನು ಕಲ್ಯಾಣ ಕ್ರಾಂತಿ ಹತ್ತಿಕ್ಕಿ ಚರಣ ಕಗ್ಗೊಲೆ ಮಾಡಿ ವಚನ ಕಟ್ಟುಗಳನ್ನು ಸುಟ್ಟವರ ಸೈದ್ಧಾಂತಿಕ ಸಂಘಟನೆಗಳೊಂದಿಗೆ ಗುರುತಿಸಿಕೊಳ್ಳುವುದಿಲ್ಲ. ನಾನು ಭಾರತ ದೇಶದ ಬಹುತ್ವ, ಸಂವಿಧಾನ, ಜಾತ್ಯತೀತ, ಸೌಹಾರ್ದತೆಗಳ ವಿರೋಧಿಗಳೊಂದಿಗೆ ಕೈ ಜೋಡಿಸದೆ ಭಾರತದ ಸಮಗ್ರತೆಗೆ ಬದ್ಧನಾಗಿದ್ದೇನೆ. ನನ್ನ ಧರ್ಮ ತತ್ವಗಳಾದ ಸಮಾನತೆ, ಸಹಬಾಳ್ವೆ, ಪರಧರ್ಮ ಕುರಿತು ಗೌರವ, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ವಿಚಾರಗಳಲ್ಲಿ ನಂಬಿಕೆ ಇಡುತ್ತೇನೆ. ಧನ್ಯವಾದಗಳು. ಶರಣು ಶರಣ. ಈಗ ಕಾರ್ಯಕ್ರಮದ ಇಲ್ಲಿ ನೆರೆದಂಥ ಎಲ್ಲ ಗಣ್ಯರಿಗೂ ವಂದನೆ. ನನಗೆ ನಾವು ಏನು ಮಾಡಬೇಕು ಅಂತ ಪ್ರಸ್ತಾಪಿಸುವ ಸಲುವಾಗಿ ನನಗೆ ಹೇಳಿದರು. ನನ್ನ ಪ್ರಕಾರ ನಾವು ಎಲ್ಲ ಲಿಂಗಾಯತ ಒಳಪಂಗಡದವರು ಮುಂದೆ ಬರುವ ಜಾತಿ ಜನಗಣತಿಯ ಕಾರ್ಯ ನಡೆದಾಗ ಧರ್ಮದ ಕಾಲಂದಲ್ಲಿ ಲಿಂಗಾಯತ ಎಂದು ಬರೆಸ್ತೇವೆ. ಅಲ್ಲದೆ ಉಪಜಾತಿ ಕಾಲಂದಲ್ಲಿ ಉಪಕಂಗಗಳನ್ನು ಅಂದರೆ ಪಂಚಮಶಾಲಿ, ಬಣಿಗ, ಕುಂಬಾರ, ಶಿವಸಿಂಪಿಗೆ, ಕೂಡುವಕ್ಕಲಿಗೆ ಇತ್ಯಾದಿಗೆ ಇದರಿಂದ ಅಲ್ಪಸಂಖ್ಯಾತರ ಮಾನ್ಸ್ ಪಡೆಯುವ ಸಾಧ್ಯವಾಗುತ್ತದೆ. ಅದಕ್ಕೆ ತಾವು ಬರೆಯುವ ಲಿಂಗಾಯತ ಬರೆದು ಕೆಳಗಡೆ ನಿಮ್ಮ ಉಪಜಾತಿಗಳನ್ನು ಬರೆದರೆ ಮುಂದೆ ನಮ್ಮ ಲಿಂಗಾಯತ ಧರ್ಮಕ್ಕೆ ಒಂದು ಸ್ಟ್ರೆಂತ್ ಬರ್ತದೆ ಅಂತ ಹೇಳಿ ಈ ಪ್ರಸ್ತಾಪನೆಯನ್ನು ಪ್ರಸ್ತಾಪಿಸ್ತಾರೆ. ಸಂಜಯ್ ಕುಮಾರ್ ಅವರು ಒಂದು ಪ್ರಸ್ತಾವನೆಯನ್ನು ಮಾಡಿದರು.
ಮುಂದೆ ಬರುವ ಜಾತಿ ಗಣತಿ ಕಲಂನಲ್ಲಿ ಬಂದಾಗ ನಾವು ಸ್ಪಷ್ಟವಾಗಿ ಲಿಂಗಾಯತ ಅಂತ ಮಾತ್ರ ಬರೆಸಬೇಕು. ಹಿಂದೂ ಅಂತ ವೀರಶೈವ ಅಂತ ಬರೆಸಬಾರದು, ಕೇವಲ ಲಿಂಗಾಯತ ಅಂತ ಬರೆಸಬೇಕು. ಉಪಪಂಗಡಗಳ ಕಾಲಂನಲ್ಲಿ ನಮ್ಮ ಉಪ ಜಾತಿಗಳಾಗಿರ್ತಕ್ಕಂಥದ್ದನ್ನ ಪಂಚಮಶಾಲಿ, ಬಣಜಿಗ, ಆದಿ ಬಣಜಿಗ ಅದನ್ನು ಬರೆಸಬಹುದು ಅಂತಕ್ಕಂಥದ್ದು ವಿಷಯವನ್ನು ಮಂಡಿಸಿದರು. ಅಧ್ಯಕ್ಷರು ಅದಕ್ಕೆ ಅಭಿಪ್ರಾಯ ಏನು ಅಂತ ಹೇಳಿ ಅದನ್ನ ಹೇಳಬೇಕು ಅಂತ ನೆನೆಸ್ಕೊಳ್ತಾರೆ. ಇದಕ್ಕೆ ನಮ್ದು ಪೂರ್ತಿ ಒಪ್ಪಿಗೆ ಇದೆ. ಹಾಗಾದ್ರೆ ಈ ಠರಾವನ್ನ ನಾವು ಸಂಜೆ ವಿಜಯ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದರು. ಅಧ್ಯಕ್ಷರು ಅದನ್ನ ಒಪ್ಪಿಗೆಯನ್ನು ಸೂಚಿಸುವ ಮೂಲಕ ಈ ಠರಾವನ್ನು ಇಂದು ಪಾಸ್ ಮಾಡಲಾಗಿದೆ. ಈಗ ಮುಂದಿನ ಕಾರ್ಯಕ್ಕಿಂತ ಪೂರ್ವದಲ್ಲಿ ತಡವಾಗಿ ಬಂದಂತ ಒಂದೆರಡು ಅತಿಥಿಗಳನ್ನು ಸನ್ಮಾನಿಸ್ತಾ ಇದ್ದೇವೆ. ಬಸವಣ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ವೇದಿಕೆ ಮೇಲಿದ್ದಂಥ ಸ್ವಾಮಿಗಳನ್ನು ಪಾದಕ್ಕೆ ನಮಸ್ಕರಿಸುತ್ತಾ ಇದ್ದ ನನ್ನ ಆತ್ಮೀಯ ಸಂಜಯ್ ಮಾತುಲರ ನನ್ನ ಆತ್ಮೀಯರಾದಂಥ ಶ್ರೀಮಂತ ವಕೀಲರು, ನನ್ನ ಆತ್ಮೀಯ ರಾಜಣ್ಣ ಕೋರಿಯವರು, ಇವರೆಲ್ಲರನ್ನು ಇದು ಮಾಡ್ಕೋತೆ ನಾವು ಎಲ್ಲ ಒಳಪಂಗಡ ಅಣ್ಣ ತಮ್ಮಂದರಾಗಿ ಕೂಡಿಕೊಂಡು ಹೋಗೋಣ ಅನ್ನೋ ಒಂದು ಈ ಆಶಾಭಾವನೆಯಿಂದ ಎಲ್ಲರ ಮನೆಗೆ ಹೋಗಿ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಸಮಾಜವನ್ನು ಕಟ್ಟುವ ಹಾಗೆ ನಾನು ಪ್ರಯತ್ನ ಮಾಡಿ ಒಂದು 10 ಸಮಾಜವನ್ನು ನಾವು ಕಟ್ಟಿದ್ದೀವಿ. ಇನ್ನು ಇದು ಒಂದೇ ಅಂತ ಇದು ಮಾಡಿದೆ. ಇನ್ನೊಂದು ಸ್ವಲ್ಪ ದಿನದಾಗ ಇನ್ನೊಂದು 2-3 ತಿಂಗಳದಾಗ ಇನ್ನೂ ಒಂದು 20-30 ಸಮಾಜ ಸೇರಿಸ್ಕೊಂಡು ನಾವು ಲಿಂಗಾಯತ ಸ್ವತಂತ್ರ ಧರ್ಮ ಮಾಡಿಕೊಂಡು ಹೋದರೆ ನಮ್ಮ ಮುಂದಿನ ಜೀವನದಲ್ಲಿ ನಮಗೆ ಅನುಕೂಲ ಸಿಗ್ತೈತಿ. ಯಾಕಂತಂದ್ರೆ ಏನಾಗ್ತೈತಿ, ಆ ಧರ್ಮ ಮಾಡಿಲ್ಲ ಅಂದರೆ ಅಲ್ಪಸಂಖ್ಯಾತರು ಆಗಂಗಿಲ್ಲ. ಅಲ್ಪಸಂಖ್ಯಾತರಾಗ ನಮ್ಮ ಮಕ್ಕಳ ಭೂಷಣೆ ಇಲ್ಲ. ದೊಡ್ಡ ಕಲ್ಲಿಗೆ ಸಣ್ಣ ಕಲ್ಲು ಚೀಪ್ ಅಂದಾಗ ಅಲ್ಪಸಂಖ್ಯಾತರ ಚೀಪಾಗಿ ನಮ್ಮ ದೊಡ್ಡ ಲಿಂಗಾಯತರಿಗೆ ಒಂದು ಆಶ್ರಯ ಬರ್ತೈತೆ ಅಂತ ತಿಳ್ಕೊಂಡು ನಮ್ಮ ಆಶಾಭಾವನೆಯಿಂದ ಎಲ್ಲ ಗ್ರಾಮ ಮಟ್ಟದಲ್ಲೂ ಎಲ್ಲ ಮಟ್ಟದಲ್ಲೂ ಬೆಳೆಸಲಿಕ್ಕೆ ನಾವು ರೆಡಿಯಾಗಿ ಪ್ರತಿಜ್ಞೆ ಮಾಡಿಕೊಂಡು ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲ ಮಟ್ಟದಾಗೂ ನಾವು ಹೋಗ್ತೇವೆ. ಇದು ದೊಡ್ಡ ಮಟ್ಟದಾಗಿ ನಾವು ಬೆಳೆಸೋದನ್ನು ನಮ್ಮ ಆಶ್ರಯ ಇದೆ. ಅದಕ್ಕೆ ಸಂಜಯ್ ಮಾತುಗಳು ಸಾಥ್ ಕೊಡ್ತಾ ಇದ್ದಾರೆ, ಕೆಲವು ಸ್ವಾಮಿಗಳು ಸಾಥ್ ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಇದನ್ನಾದರೆ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ಇದು ಹೊರತುಂಬಿಸ್ಬೇಕು ಅನ್ನೋ ಒಂದು ಆಶಾಭಾವನೆ ಇದೆ. ಇನ್ನೊಂದೆಂದರೆ ನಮ್ಮ ಸಮಾಜ ಏನಾಗಿದೆ, ಲಿಂಗಾಯತರ ಒಳಗೆ ಸಮಾಜ ಏನಿದೆ ಸಣ್ಣದಾಗಿದೆ. ಸ್ವಾಮಿಗಳು ಸೆಕೆಂಡ್ ಬಂದಿದ್ದಾರೆ, ಫಸ್ಟ್ ಇರೋರು ರಾಜಕಾರಣಿಗಳಾಗಿದ್ದಾರೆ. ಇದನ್ನು ತೆಗೆದು ನಮ್ಮ ಸಮಾಜ ದೊಡ್ಡದು, ಸೆಕೆಂಡ್ ಸ್ವಾಮಿಗಳು, ಥರ್ಡ್ ರಾಜಕಾರಣಿಗಳನ್ನು ತಂದಾಗ ನಮ್ಮ ಸಮಾಜ ಭದ್ರವಾಗಿ ಬೆಳಿತೈತಿ. ಪ್ರತಿಯೊಂದು ಕೆಲಸವು ನಮ್ಮ ಲಿಂಗಾಯತ ಸಮಾಜ ಒಳಪಂಗಡ ಎಷ್ಟೇ ಇದ್ದರೂ ಸಹಿತ ಅವೆಲ್ಲರೂ ಒಂದಾಗಿ ಬೆಳಿತಾವ. ಇನ್ನೊಂದು ಧರ್ಮದಾಗ ನಮಗಿಂತ 156 ಒಳಪಂಗಡ ಇದ್ದವರು ಭಾಳ ಭದ್ರವಾಗಿ ಒಂದಾಗಿ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ಬೋದಂದ್ರೆ ನಾವು ಲಿಂಗಾಯತ ಅಂದ ತಕ್ಷಣ ಯಾರೇ ಇದ್ರೆ ಕಂಡು ಯಾವುದೇ ಕೆಲಸಕ್ಕಿರಲಿ ಒಬ್ಬರಿಗೊಬ್ರು ಸಹಾಯ ಮಾಡೋದು, ಒಬ್ಬರಿಗೊಬ್ರು ಕೂಡಿ ಭಾವನೆಯಿಂದ ಹೋಗೋದು, ಇದನ್ನು ನಾವು ಮಾಡಿದ್ರೆ ಮಾತ್ರ ಲಿಂಗಾಯತ ಅಲ್ಪಸಂಖ್ಯಾತ ಆಗಲಿಕ್ಕೆ ಯಾವುದೇ ಇದಿಲ್ಲ. ಯಾವುದೇ ರಾಜಕಾರಣಿಗಳ ಮಾತು ಕೇಳೋದಾಗಲಿ, ಯಾರೇ ಹಿರಿಯರ ಮಾತು ಕೇಳ್ಕೊಂಡಾಗಲಿ, ಆದರೆ ಅವರು ಇವರು ಅನ್ಕೋತ ಅವ್ರು ತಳಗದಾರ ನಾಲದಾರ ಈ ಭಾವನೆಯನ್ನು ನಾವು ತೆಗೆದು ಹಾಕಿ ಬಸವಣ್ಣನ ಕಾಲಕ್ಕೆ ನಮ್ಮ ಹಿರಿಯರು ಒಪ್ಕೊಂಡಿದ್ದಾರೆ. ಏನಂತಂದ್ರೆ ಎಲ್ಲರೂ ಒಂದು ಭಾವನೆ ನಮ್ಮ ಹಿರಿಯರು ಒಪ್ಕೊಂಡಿರ್ತಾರೆ. ನಾವು ಅವರ ವಂಶದವರೇ, ನಾವೆಲ್ಲರೂ ಒಂದಾಗಿ ನಾವು ಹೋಗೋದು, ಇದು ನಮ್ಮ ಕರ್ತವ್ಯ ಮತ್ತು ನಮ್ಮ ಧರ್ಮ. ನಾವೆಲ್ಲರೂ ಒಂದಾದ್ರೇ ಎಲ್ಲವೂ ಸರಿಯಾಗಿ ಹೋಗುತ್ತೆ, ಎಲ್ಲವೂ ಇದಾಗುತ್ತಾ. ನಾವು ಮುಂದೊಂದು ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಯುವಕರು ಸ್ವಲ್ಪ ಕಡಿಮೆ ಬಂದಿದ್ದಾರೆ. ಮುಂದಿನ ಸಾಕಷ್ಟು ಯುವಕರನ್ನು ಕೂಡಿಸ್ಕೊಂಡು ಯುವಕರ ಜೋಡಿ ಸ್ಪಂದನೆ ಮಾಡಿಬಿಟ್ಟು ಅವರೆಲ್ಲ ಸೇರಿಸ್ಕೊಂಡೆ ನಾವು ಇನ್ನು ಸಮಾಜ ಕಟ್ಟುವುದು ಅಂದ್ಕೊಂಡು ಹೇಳಿ ನಾನು ಮಾತನಾಡಿಸ್ತೇನೆ. ಅಧ್ಯಕ್ಷೀಯ ನುಡಿಗಳನ್ನು ನುಡಿದಂಥ ಶ್ರೀ ಚಿಂತಾಮಣಿ ಸಿಂಧಗಿ ಅವರಿಗೆ ಧನ್ಯವಾದಗಳು. ಚಿಂತಾಮಣಿ ಸಿಂಧಗಿ